ತುಂಗಭದ್ರಾ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ಸ್ ನೀರು ಹೊರಹರಿವು ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಹಂಪಿಯ ಐತಿಹಾಸಿಕ ಸ್ಮಾರಕಗಳಿಗೆ ಹೋಗುವಂತಹ ದಾರಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಪ್ರಮುಖವಾಗಿ ಕೋದಂಡರಾಮ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಸೀತಾ ಸೆರಗು ವಾಲಿ ಗುಹೆಗಳಿಗೆ ಹೋಗುವಂತಹ ದಾರಿ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿರುವಂತಹ ಹಂಪಿ ಭಾಗದಲ್ಲಿ ಕಂಡುಬರ್ತಾ ಇರುವಂತಹ ದೃಶ್ಯ ಅತ್ಯಂತ ಪ್ರಮುಖವಾದಂತಹ ಸ್ಮಾರಕಗಳಿವು. ಇಂತಹ ಸ್ಮಾರಕಗಳಲ್ಲೂ ಕೂಡ ಈಗಾಗಲೇ ಸಂಪೂರ್ಣ ಸಮಸ್ಯೆ ಉಂಟಾಗ್ತಾ ಇದೆ. ಪ್ರಮುಖವಾಗಿ ತುಂಗಭದ್ರಾ ನದಿಯ ಡ್ಯಾಮ್ನಿಂದ ಈಗ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಹೊರಹರಿವು ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಭಾರಿ ಸಮಸ್ಯೆ ಉಂಟಾಗ್ತಾ ಇದೆ. ಅದರಲ್ಲೂ ಕೋದಂಡರಾಮ ದೇವಸ್ಥಾನ, ಯಂತ್ರೋದ್ಧಾರಕ ಆಂಜನೇಯ, ಸೀತಾ ಸೆರಗು ವಾಲಿ ಗುಹೆಗಳಿಗೆ ಹೋಗುವಂಥ ದಾರಿ ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನಾಯಕ್ ಒಂದು ವಿಶೇಷವಾದ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರೋದಾಗಿ ಟಿ.ಬಿ ಡ್ಯಾಮ್ಗಳಿಗೆ ಸಾಕಷ್ಟು ನೀರು ಬರ್ತಾ ಇದೆ. ಹೀಗಾಗಿ ಈಗಾಗಲೇ ಭರ್ತಿ ಹಂತಕ್ಕೆ ಬಂದಿರುವಂತಹ ಟಿ.ಬಿ ಡ್ಯಾಮ್ನಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ತುಂಗಭದ್ರಾ ನದಿಗೆ ಅಂಟಿಕೊಂಡಿರ್ತಕ್ಕಂಥ ಸಾಕಷ್ಟು ಊರುಗಳಿಗೆ ಮುಳುಗುವ ಭೀತಿ ಎದುರಾಗಿರುವಂಥದ್ದು. ಅದರಲ್ಲೂ ಹಂಪಿಯ ಹಲವು ಸ್ಮಾರಕಗಳಿಗೆ ಈಗಾಗಲೇ ಮುಳುಗೋಡೆಯ ಭೀತಿ ಬಂದಿರುವಂಥದ್ದು. ನಾವೀಗ ಕೋದಂಡರಾಮ ಮತ್ತು ಸೀತಾ ಸರಿಗೆ ಹೋಗುವಂಥ ಮಾರ್ಗದಲ್ಲಿರ್ತಕ್ಕಂಥ ಒಂದು ಹಂಪಿಯ ಸ್ಮಾರಕದ ಬಳಿ ಇದ್ದೀವಿ. ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸ್ಬೋದು, ಇದೇ ಮಾರ್ಗದಲ್ಲೇ ಪ್ರವಾಸಿಗರು ಮತ್ತು ಭಕ್ತಾದಿಗಳು ಇದೇ ಮಾರ್ಗವಾಗಿ ಬಳಕೆ ಮಾಡುವ ಮೂಲಕ ಹೋಗಬೇಕಾಗುತ್ತೆ. ಆದರೆ ಪ್ರಮುಖವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ಕ್ಯೂಸೆಕ್ಸ್ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಟಿ.ಬಿ ಡ್ಯಾಮ್ನಿಂದ ಹೊರಬಿಟ್ಟಿರುವುದಾಗಿ ತುಂಗಭದ್ರಾ ನದಿಯು ಸಾಕಷ್ಟು ಭರಪೂರವಾಗಿ ಹರಿತಾ ಇದೆ. ಹೀಗಾಗಿ ಈಗಾಗಲೇ ಹಲವು ಮಂಟಪಗಳು ಮುಳುಗಡೆ ಭೀತಿಯನ್ನು ಹೊಂದಿದ್ದೇವೆ ಮತ್ತು ಪ್ರಮುಖವಾಗಿ ಐತಿಹಾಸಿಕ ಸ್ಮಾರಕವುಳ್ಳ ದೇವಸ್ಥಾನಗಳಿಗೆ ಹೋಗುವಂಥ ಮಾರ್ಗ ಕೂಡ ಸಂಪೂರ್ಣವಾಗಿ ಕಟ್ಟಾಗಿರುವಂಥದ್ದು. ಹೀಗಾಗಿ ಬಂದಿರುವಂಥ ಪ್ರವಾಸಿಗರು ಕೂಡ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಬೇರೆ ಬೇರೆ ಭಾಗಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಮತ್ತು ಇಲ್ಲಿ ಪ್ರಮುಖವಾಗಿ ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನವನ್ನು ಮತ್ತು ಇಲ್ಲಿರ್ತಕ್ಕಂಥ ಕೋದಂಡರಾಮ ದೇವಸ್ಥಾನವನ್ನು ನೋಡಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಮತ್ತು ವಿಶೇಷವಾಗಿ ದೇವರ ದರ್ಶನವನ್ನು ಪಡಲಿಕ್ಕೋಸ್ಕರ ಬರ್ತಾರೆ. ಆದರೆ ಪ್ರಮುಖವಾಗಿ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ದರ್ಶನವನ್ನು ಪಡೆಯುವ ಮೂಲಕವಾಗಿ ನೇರವಾಗಿ ಇಲ್ಲಿರ್ತಕ್ಕಂಥ ಕೋದಂಡರಾಮ ದೇವಸ್ಥಾನ ಮತ್ತು ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನವನ್ನು ಏನು ದರ್ಶನ ಪಡೆಯುವ ಮೂಲಕವಾಗಿ ನಂತರದಲ್ಲಿ ತಮ್ಮೂರಿಗೆ ತೆರಳುತ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಿರುವುದಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗ ಆ ಪ್ರವಾಸಿಗರನ್ನು ಕೂಡ ತಾವು ಗಮನಿಸ್ಬೋದು. ಅಂದರೆ ಈಗ ಪ್ರಮುಖವಾಗಿ ಬಸ್ಗಳ ಮೂಲಕವಾಗಿರ್ಬೋದು ಮತ್ತು ತಮ್ಮ ಪ್ರೈವೇಟ್ ವೆಹಿಕಲ್ಗಳ ಮೂಲಕವಾಗಿ ಸಾಕಷ್ಟು ಜನರು ಬಂದಿದ್ದಾರೆ. ಆದರೆ ಏನು ಮಾಡಬೇಕಂತಂದರೆ ಈಗ ಹೋಗುವಂಥ ದೇವಸ್ಥಾನಗಳಿಗೆ ಸಂಪೂರ್ಣ ಮಾರ್ಗ ಕೂಡ ಸಂಪೂರ್ಣವಾಗಿ ಕಟ್ಟಾಗಿರುವಂಥದ್ದು. ಎಲ್ಲಿಂದ ಬಂದಿದ್ರಿ? ಯಾವ ದೇವಸ್ಥಾನವನ್ನು ಭೇಟಿ ಮಾಡಲಿಕ್ಕೋಸ್ಕರ, ಯಾವ ದೇವರ ದರ್ಶನ ಪಡಲಿಕ್ಕೋಸ್ಕರ ಮುಂದಾಗಿದ್ರಿ? ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಮಾರಮ್ಮ ಭಜನಾ ಮಂಡಳಿ ಅಂತ, ಮಲ್ಲೇಶ್ವರಮ್ಮು, ಸೂರ್ಯಪ್ರಭಾ ಅಂತ. ನಾವು ಇಲ್ಲಿ ವರ್ಷ ನವವೃಂದಾವನ ಬರ್ತೀವಿ. ಅಲ್ಲಿ ಜಯಸಿಂಹರ ಆರಾಧನೆ ಇತ್ತು ಇವತ್ತು, ಅದಕ್ಕೋಸ್ಕರ ಬಂದಿದ್ವಿ. ಬಂದಾಗ ನಾವು ಹಂಪಿಲೆಲ್ಲ ಸುಮಾರು ಜಾಗಗಳು ನೋಡ್ಕೊಂಡು ಹೋಗ್ತೀವಿ. ಅದೇ ಥರ ಹೋದ ವರ್ಷವೂ ನೋಡಿದ್ವಿ, ಎಲ್ಲ ತುಂಬ ಚೆನ್ನಾಗಿತ್ತು. ಈ ವರ್ಷ ನೋಡೋಣ ಅಂದರೆ ಎಲ್ಲ ತುಂಬ ನೀರುಗಳು ಪ್ರವಾಹ ಬಂದುಬಿಟ್ಟಿದೆ, ಯಾವುದು ನೋಡೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿ ಬಂದು ನದಿ ನೋಡಿಕೊಂಡು ಖುಷಿ ಪಟ್ಕೊಂಡು ಹೋಗೋಣ ಅಂತ ಹೋಗ್ತಿದ್ವಿ. ಈಗ ವಿರೂಪಾಕ್ಷ ದೇವಸ್ಥಾನ ದರ್ಶನ ಮಾಡ್ಕೊಂಡ್ರಿ, ಈಗ ಯಾವ ದೇವಸ್ಥಾನ ನೋಡ್ಲಿಕ್ಕೆ ತಾವು ಹೋಗ್ತಾ ಇದ್ರಿ ಅಂತ? ಯಂತ್ರೋದ್ಧಾರಕ, ಆಮೇಲೆ ವಾಲಿ, ಆಮೇಲೆ ರಾಮರದು ಗುಹೆ, ಸೀತಾದೇವಿ, ನರಸಿಂಹ, ಇದೆಲ್ಲ ನೋಡಕ್ಕೆ ಬಂದ್ವಿ. ಆದರೆ ಯಾವುದು ನೋಡೋಕ್ಕಾಗ್ತಿಲ್ಲ, ಇಲ್ಲಿ ಎಲ್ಲ ದಾರಿಗೆ ಅಡ್ಡ ಆಗೋಗಿದೆ ನೀರು. ಹಾಗೆ ಇದ್ವಿ, ಹೋಗಲಿಲ್ಲ ಎಲ್ಲೂ. ಇದಿಷ್ಟು ಇಲ್ಲಿರ್ತಕ್ಕಂಥ ಜನರ ಮಾತಾಗಿರುವಂಥ. ಇನ್ನು ಘಟಪ್ರಭಾ ನದಿ ಪ್ರವಾಹಕ್ಕೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಜನ ಈಗ ನಿಜವಾಗ್ಲೂ ತತ್ತರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಗೋಕಾಕ್ ನಗರದ ಸುತ್ತಮುತ್ತ ಭಾರೀ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಘಟಪ್ರಭಾ ನದಿ ನೀರು ನುಗ್ಗೀಗ ಗೋಕಾಕ್ನ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ಗೋಕಾಕ್ ನಗರದ ಸಿಂಧಿ ಕೂಟ್, ಮಟನ್ ಮಾರ್ಕೆಟ್, ಕುಂಬಾರ್ಗಲ್ಲಿ, ದನದ ಮಾರ್ಕೆಟ್ಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಪ್ರವಾಹದಿಂದ ಗೋಕಾಕ್ ನಗರದಲ್ಲಿ 300ಕ್ಕೂ ಅಧಿಕ ಮನೆಗಳಿಗೆ ಸಾಕಷ್ಟು ಹಾನಿ ಉಂಟಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 150ಕ್ಕೂ ಅಧಿಕ ಅಂಗಡಿಗಳು ಈಗ ಮುಳುಗಡೆ ಆಗಿ ಜನ ಪರದಾಟವನ್ನು ನಡೆತಾ ಇದ್ದಾರೆ. ಬೇಕರಿ, ಮಟನ್ ಶಾಪ್, ಹೋಟೆಲ್, ಗ್ಯಾರೇಜ್ಗಳು ಮುಳುಗಡೆ ಆಗಿದೆ. ರಾತ್ರೋರಾತ್ರಿ ಮನೆ ಬಿಟ್ಟು ಸುರಕ್ಷಿತ ಸ್ಥಳಕ್ಕೆ ತೆರಳಿದಂಥ ನಿವಾಸಿಗಳು ಈಗ ಸದ್ಯ ಬೇರೆಡೆಗೆ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದಾರೆ. ಇನ್ನು ಅಂಗಡಿಗಳಲ್ಲಿನ ಸಾಮಗ್ರಿಗಳನ್ನು ಕೂಡ ಸ್ಥಳಾಂತರ ಮಾಡಲಾಗ್ತಾ ಇದೆ. ವ್ಯಾಪಾರಿಗಳು ಘಟಪ್ರಭಾ ನದಿ ಆರ್ಭಟಕ್ಕೆ ಬೆಚ್ಚಿಬಿದ್ದು ಗೋಕಾಕ್ ನಗರದ ಬೇರೆಡೆಗೆ ಸ್ಥಳಾಂತರ ಆಗ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಒಂದು ಸ್ಪೆಷಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ನ ಜನ ಅಕ್ಷರಶಃ ತತ್ತರಿಸಿ ಹೋಗಿರುವಂಥದ್ದು. ಈ ಒಂದು ಗೋಕಾಕ್ ನಗರಕ್ಕೂ ಕೂಡ ಇದೀಗ ಘಟಪ್ರಭಾ ನದಿ ನೀರು ನುಗ್ಗಿ ಇಲ್ಲಿರುವಂತಹ ಜನರು ಮತ್ತೊಮ್ಮೆ ಪ್ರವಾಹವನ್ನು ಎದುರಿಸ್ತಾ ಇರುವಂಥದ್ದು.
ಸದ್ಯ ಈಗ ಸಾಕಷ್ಟು ಮನೆಗಳಿಗೆ ಒಂದು ಕಡೆ ನೀರು ನುಗ್ಗಿದೆ, ಅದರ ಜೊತೆಗೆ ಅಂಗಡಿ ಮುಂಗಟ್ಟುಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂಥದ್ದು. ನಾನೀಗ ಗೋಕಾಕ್ ನಗರದ ಮಟನ್ ಮಾರುಕಟ್ಟೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಮತ್ತು ಎಷ್ಟರ ಮಟ್ಟಿಗೆ ನೀರಿದೆ ಅನ್ನುವಂಥದ್ದನ್ನು ಒಂದು ತಳ್ಳೋ ಗಾಡಿ ಮೂಲಕ ಒಳಗಡೆ ಭಾಗದಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಎಷ್ಟರ ಮಟ್ಟಿಗೆ ಇಲ್ಲಿ ಮುಳುಗಡೆ ಆಗಿದೆ, ಹೇಗೆ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ಈ ಒಂದು ತಳ್ಳೋ ಗಾಡಿ ಮೂಲಕ ನಾವು ನಮ್ಮ ಕ್ಯಾಮ್ರಾಮನ್ ಇಬ್ಬರು ಕೂಡ ಈ ಒಂದು ಒಳಭಾಗದಲ್ಲಿ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತಾ ಇದ್ದೇವೆ. ಸದ್ಯ ಈಗ ಇಲ್ಲಿ ಅಂಗಡಿ ಮುಂಗಟ್ಟುಗಳು ಒಂದು ಕಡೆ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂಥದ್ದು ಈ ಭಾಗದಲ್ಲಿ ತೋರಿಸ್ತಾ ಇದ್ದೇನೆ. ಈ ಸಾಕಷ್ಟು ಸಾಮಗ್ರಿಗಳು ಕೂಡ ಅಂಗಡಿಗಳಲ್ಲಿ ಇರುವಂಥದ್ದು. ಹೀಗಾಗಿ ಈಗ ಅಂಗಡಿಗಳ ಅಲ್ಲಿದ್ದಂತಹ ಸಾಮಗ್ರಿಗಳನ್ನು ಕೂಡ ಈಗಾಗಲೇ ಶಿಫ್ಟ್ ಮಾಡುವಂಥದ್ದನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಇನ್ನೂ ಕೂಡ ನೀರು ಏರಿಕೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಸಾಕಷ್ಟು ಪರಿಸ್ಥಿತಿ ಹದಗೆಡ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಅಂಗಡಿಗಳನ್ನು ಕಂಪ್ಲೀಟಾಗಿ ಶಿಫ್ಟ್ ಮಾಡ್ತಾ ಇರುವಂಥದ್ದು ಕೂಡ ಗಮನಿಸಬಹುದಾಗಿದೆ. ಸದ್ಯ ಈಗ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಅದರ ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ಕೂಡ ಒಂದು ಹಂತದಲ್ಲಿ ಆತಂಕದಲ್ಲಿದ್ದಾರೆ. ಯಾಕಂದರೆ ಈ ಭಾಗದಲ್ಲಿ ಸಾಕಷ್ಟು ನೀರಿರುವಂತಹ ಕಾರಣಕ್ಕಾಗಿ ಅದರ ಜೊತೆಗೆ ಇಲ್ಲಿ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುವಂತಹ ಆತಂಕದಲ್ಲಿ ಈ ಒಂದು ಜನ ಈಗಾಗಲೇ ಊರು ಬಿಡ್ತಾ ಇರುವಂಥದ್ದು. ಸದ್ಯ ಈಗ ಎಷ್ಟರ ಮಟ್ಟಿಗೆ ನೀರು ಬಂದಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೇನೆ. ಇಲ್ಲಿ ಪಕ್ಕದಲ್ಲೇ ಒಂದು ಕಾಲನಿ ಕೂಡ ಇರುವಂಥದ್ದು. ಈಗಾಗಲೇ ಬಹುತೇಕ ಮನೆಗಳವರೆಗೂ ಕೂಡ ನೀರು ಬಂದಿರುವಂಥದ್ದು. ಇನ್ನೂ ಕೆಲವೊಂದಿಷ್ಟು ಜನ ಇಲ್ಲಿಂದ ಶಿಫ್ಟ್ ಆಗೋಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿ ನನ್ನ ಮುಂಭಾಗದಲ್ಲಿ ಕೂಡ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇನೆ. ಎಷ್ಟರ ಮಟ್ಟಿಗೆ ಇಲ್ಲಿ ನೀರು ಬಂದಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಬಹುತೇಕ ಇಲ್ಲಿರುವಂಥ ಮನೆಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಈಗೇನು ತೋರಿಸ್ತಾ ಇದ್ದೇನೆ, ಈ ಒಂದು ರಸ್ತೆ ಮಾರ್ಗವಾಗಿ ಓಡಾಟ ನಡೆಸ್ತಾ ಇದ್ರು, ಅದು ಕಂಪ್ಲೀಟ್ ಆಗಿ ರಸ್ತೆ ಮುಳುಗಡೆ ಆಗಿದೆ. ಅದರ ಜೊತೆಗೆ ಮನೆಗಳು ಕೂಡ ಈಗಾಗಲೇ ಭಾಗಶಃ ಮುಳುಗಡೆ ಆಗಿರುವಂಥದ್ದು. ಇನ್ನೂ ನೀರು ಬಂದಿದ್ದೆ ಆದರೆ ಕಂಪ್ಲೀಟ್ ಆಗಿ ಮನೆಗಳು ಕೂಡ ಮುಳುಗಡೆ ಆಗುವಂಥ ಹಂತಕ್ಕೆ ಈಗಾಗಲೇ ಹೋಗಿರುವಂಥದ್ದು. ಒಟ್ಟಾರೆ ಈ ಭಾಗದಲ್ಲಿ ಹೆಚ್ಚಿನ ಅನಾನುಕೂಲ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಇಲ್ಲಿರುವಂತಹ ಜನ ಕೂಡ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಸದ್ಯ ಈಗ ಇಲ್ಲಿ ಒಬ್ಬರು ಅಂಗಡಿಯವರು ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸ್ತೇನೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು. ಸರಿಗ ಪರಿಸ್ಥಿತಿ ಹೆಂಗಿದೆ ರೀ? ಪರಿಸ್ಥಿತಿ ಪೂರ ಗಂಭೀರ ಐತಿ. ಪೂರ ಹೋಟೆಲ್ನಾಗೆಲ್ಲ ನೀರು ಬಂದವ್ರಿ, ನಮ್ಮ ಸಾಮಾನೆಲ್ಲ ಇವು ಆಗಿದಾವ್ರಿ, ಈಗೆಲ್ಲ ಇದಾಗಿದಾವ್ರಿ, ಎಲ್ಲ ಮುಳುಗಿದಾವ್ರಿ. ಈಗ ನಾವು ಇದನ್ನು ಮಾಡ್ಕೋಬೇಕಂದ್ರೆ ನಮ್ಗೇನು ಅವಕಾಶ ಇಲ್ಲ. ಈಗ ಒತ್ತು ಗಾಡಿ ನಾವು ತೊಗೊಂಬರತ್ತೀವಿ ರೀ. ಒತ್ತು ಗಾಡಿ ನಾವು ತೊಗೊಂಬರುತ್ತಂದ್ರೆ ಇಲ್ಲಿ ಇದು ಇಲ್ರಿ, ಯಾವುದು ಇದು ಬರೋದಿಲ್ಲ. ನೀರು ಪೂರ ಫುಲ್ ಬರ ಐತ್ರಿ. ಈಗ ಅದು ನಮ್ಗೆ ಇದು ಆಗತ್ರಿ. ಈಗ ನಮ್ಮ ಸಾಮಾನೆಲ್ಲ ಪೂರ ಇವು ಆಗಿದಾರೆ, ನಾಶ ಎಲ್ಲ ಇದೆಲ್ಲ ಸಾಮಾನೆಲ್ಲ ಅಕ್ಕಿ ಗಿಕ್ಕಿ ಎಲ್ಲ ಲಾಸ್ ಆಗಿದಾರೆ. ಇವಾಗೆಲ್ಲ ಪೂರ ಎಲ್ಲ ಇವು ಆಗಿದಾರೆ. ಈಗ ನಮ್ಮ ಸಾಮಾನು ಇದ್ದು ತರಕಾರಿ ಗಿರ್ಕಾರಿ ಎಲ್ಲ ಬಾದಾಗಿ ಹೋದ್ರಿ, ಅದು ಆಗಿತ್ತು ನಮಗೀಗ. ನಮಗೆ ಗೊತ್ತಿದ್ದಿರ್ಕಿಲ್ರಿ, ಅದ ಅಲ್ಲಿ ತಗತ್ತಿರಿ ಪೈಲ ಮಟನ್ ಮಾರ್ಕೆಟ್ ತಗತ್ರಿ. ಮಟನ್ ಮಾರ್ಕೆಟಿಂದ ಅನುಕೂಲ ರಾತ್ರಿಯಿಂದ ಇಟ್ಟು ಬಂದೈತ್ರಿ. ಈಗ ನಮ್ಗೆ ಗೊತ್ತಿದ್ದಿರ್ಕಲ್ ತಕ್ಕೋದ. ಈಗ ಮುಂಜಾನೆ ಅಂದ್ರೆ ಎಲ್ಲ ಲಾಸ್ ಆಗೈತ್ರಿ, ಪೂರ ಎಲ್ಲ ಲಾಸ್ ಆಗೈತ್ರಿ ನಮ್ಮ ಪೂರ. ಈಗ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ 9 ಬೆಳಗಾವಿ.